If half is a root of an equation, then the value of k is. ಏನು ಕೊಟ್ಟಿದ್ದಾರೆ? x square plus kx minus 5/4 is equal to 0 is an equation. And it has half as its roots. ಅಂತ ಹೇಳಿದ್ರೆ ಏನು? ರೂಟ್ ಅಂತ ಹೇಳಿದ್ರೆ ನಿಮ್ಮ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ದ ಇನ್ಪುಟ್ ವ್ಯಾಲ್ಯೂ ಆರ್ ದ ಎಕ್ಸ್ ವ್ಯಾಲ್ಯೂ ಆರ್ ದ ವೇರಿಯಬಲ್ ವ್ಯಾಲ್ಯೂ ವಿಚ್ ವೆನ್ ಸಬ್ಸ್ಟಿಟ್ಯೂಟೆಡ್ ವಿಲ್ ಗಿವ್ ಅಸ್ ಅ ಟ್ರೂ ಸ್ಟೇಟ್ಮೆಂಟ್ ಅಲ್ವಾ? ಸರಿನಾ? ಸೊ ಇವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಗೆ ಅದು ಸ್ಟೇಟ್ಮೆಂಟ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಾವು ದೇರ್ ಫೋರ್ ಇನ್ ಪ್ಲೇಸ್ ಆಫ್ ಎಕ್ಸ್ ಹಾಫ್ ಆಗ್ತು ಅಂತ ಹೇಳಿದ್ರೆ ಏನಾಗುತ್ತಿದೋ, it is equal to RHS. It will be equal to 0. So this is a true statement. True statement ಕೊಡುತ್ತೆ ಅಂತ ಹೇಳಿ, ಸರಿನಾ? ಸೊ ಇದೇನಾಯ್ತಿದೋ 1/4 ಆಯಿತು, ಪ್ಲಸ್ k/2 ಬದಲಾಗಿ -5/4 ಬರ್ಕೊತ ಏನಿಲ್ಲ, ಇಲ್ಲಿ ಕಮ್ಯುಟೇಟಿವ್ ಲಾ ಉಪಯೋಗಿಸ್ದೆ ಅಷ್ಟೇ ಅಲ್ವಾ? ಇದನ್ನು ಈ ಕಡೆ ಟ್ರಾನ್ಸ್ಪೋಸೆಲ್ಲ ಮೂವ್ ಮಾಡಿದೆ ಅಷ್ಟೇ, ಮತ್ತು ಸೈನ್ ಚೇಂಜ್ ಆಗಿಲ್ಲ ನೋಡಿ. ತುಂಬ ಜನ -5/4 ಪ್ಲಸ್ ಆಗೋಗುತ್ತೆ ಅಂತ ಅನ್ಕೊತಾರೆ, ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅದು ಒಂದೇ ಸೈಡಲ್ಲಿದೆ, LHS ಅಲ್ಲೇ ಇದೆ, ಒಂದೇ ಕಡೆ ಇದೆ ನೋಡಿ, ಆಯಿತಾ? ಕನ್ಫ್ಯೂಸ್ ಆಗೋಡಿ ಇಂಥ ಸ್ಟೆಪ್ಪಲ್ಲೆಲ್ಲ. LCM 4, ಸೊ 1 -5/4, ಸೊ ಇದು ಬೇಸಿಕಲಿ ಇದು -1 ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ -4/4 ಇಸ್ -1. ಸೊ ಇದು ಪೂರ ಎಕ್ಸ್ಪ್ರೆಷನ್ ಈಸ್ ಈಕ್ವಲ್ ಟು -1. ಓಕೆ, ಪ್ಲಸ್ k/2 ಇಸ್ ಈಕ್ವಲ್ ಟು 0. -1 ಆ ಕಡೆ ಹೋಯಿತು ಅಂತ ಹೇಳಿದ್ರೆ +1 ಆಗುತ್ತೆ. k/2 2 ಆ ಕಡೆ ಹೋಯಿತು ಅಂದರೆ × 2 ಆಗುತ್ತೆ. ಸೊ k ವ್ಯಾಲ್ಯೂ ಏನು? 1 × 2 ದಟ್ ಇಸ್ 2. ಸೊ ಇದೇ ನಿಮ್ಮ ಉತ್ತರ.